ಲೈನಿಂಗ್ ಮೆಟೀರಿಯಲ್ ಇಟ್ಕೊಂಡು ಮೇಯ್ನ್ ಮೆಟೀರಿಯಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತಗೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರುವಂಥದ್ದನ್ನು ಈ ಕಡೆ ನೆಕ್ ಪೀಸಿಗೋಸ್ಕರ ನೆಕ್ಕಿಗೆ ಬೇಕಾಗಬಹುದು ಅಂತ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಳ್ಳೋಣ. ತುಂಬ ವೇಸ್ಟ್ ಮಾಡಬಾರ್ದು ಬ್ಲೌಸ್ ಪೀಸಲ್ಲಿ. ಸೊ ಅದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಪೈಪಿಂಗ್ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಇಂಚು ಫ್ಯಾಬ್ರಿಕ್ ಬಯಾಸಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಸ್ಟಿಚ್ ಮಾಡೋದಕ್ಕೋಸ್ಕರ ಬಯಾಸಲ್ಲಿ ಕಟ್ ಮಾಡಿರುವಂತಹ ಫ್ಯಾಬ್ರಿಕ್ ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡಿಕೊಂಡು 4 ಗೆರೆಗಳಷ್ಟು ಅಥವಾ 1/4 ಭಾಗದಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಪೈಪಿಂಗ್ ಸ್ಟಿಚ್ ಮಾಡುವಾಗ ಮೊದಲು 1/2 ಇಂಚಷ್ಟು ದಾರದ ಸಮೇತ ಲಾಕ್ ಮಾಡಿ ಸ್ಟಿಚ್ ಮಾಡಿ, ನಂತರ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಫ್ಯಾಬ್ರಿಕ್ ಥ್ರೆಡ್ ಪೈಪಿಂಗ್ ರೆಡಿಯಾಗಿದೆ. 4 ಗೆರೆಗಳಷ್ಟು ಈ ರೀತಿ ಸಮವಾಗಿ ಕಟ್ ಮಾಡ್ಕೊಳ್ಳಿ. ಅಥವಾ ನೀವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಕೊಡ್ತೀರಾ ಅಷ್ಟು ನೀವಿಲ್ಲಿ ಕಟ್ ಮಾಡ್ಕೊಳ್ಬಹುದು. ಮೊದಲು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲು ಬ್ಯಾಕ್ ಪಾರ್ಟಲ್ಲಿ ವೆಸ್ಟ್ ಪೊಸಿಷನಲ್ಲಿ ಪೈಪಿಂಗ್ ಕೊಡಬೇಕು. ಸೊ ಲೈನಿಂಗ್ ಮೆಟೀರಿಯಲ್ಗೆ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮೆಟೀರಿಯಲ್ ಮೇಲೆ ಪೈಪಿಂಗ್ ಸ್ಟಿಚ್ ಆದ ನಂತರ ಮೇನ್ ಮೆಟೀರಿಯಲ್ ಅದರ ಮೇಲ್ಭಾಗದಲ್ಲಿ ಇಟ್ಟು ಈ ರೀತಿ ಪೈಪಿಂಗ್ ಮೇಲೆ ಪ್ರೆಸ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಪೈಪಿಂಗ್ ಥ್ರೆಡ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವು ಉಲ್ಟಾ ಕೂಡ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬಹುದು. ಪೈಪಿಂಗ್ ಕೊಡೋದಕ್ಕೆ ಕಷ್ಟ ಆಗುವಂಥವರು ರೈಟ್ ಸೈಡ್ ಕೊಡಬೇಕಂತ ಹೇಳಿದ್ರೆ ಫೂಟರ್ನ ರೈಟ್ ಸೈಡಿಗೆ ಸ್ವಲ್ಪ ಮೂವ್ ಮಾಡಬಹುದು. ಲೆಫ್ಟ್ ಸೈಡ್ ಪೈಪಿಂಗ್ ಕೊಡಬೇಕಂತ ಹೇಳಿದ್ರೆ ಲೆಫ್ಟ್ ಸೈಡಿಗೆ ಮೂವ್ ಮಾಡಬಹುದು. ಪೈಪಿಂಗ್ ಸ್ಟಿಚ್ ಆದ ನಂತರ ವೆಸ್ಟ್ ಪೊಸಿಷನ್ನಲ್ಲಿ ಇರುವಂತಹ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿ ತೆಗೀರಿ. ಫ್ಯಾಬ್ರಿಕ್ ಟರ್ನ್ ಮಾಡಿ ಐರನ್ ಮುಖಾಂತರ ಪ್ರೆಸ್ ಮಾಡಿ. ಐರನ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನೋಡ್ತಾ ಇರಬಹುದು ಇನ್ವಿಸಿಬಲ್ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳಿ.
ನಂತರ ಒಂದು ಟರ್ನಿಂಗ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ತಳಭಾಗದಲ್ಲಿ. ಬ್ಲೌಸಿನ ವೆಸ್ಟ್ ಪಾರ್ಟ್ ಸ್ಟಿಚ್ ಆದ ನಂತರ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟ್ ಸ್ಟಿಚ್ ಲೆಂತ್ ಜಾಸ್ತಿ ಮಾಡಿಕೊಂಡು ನೇರವಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಫ್ಯಾಬ್ರಿಕ್ ಜಾಸ್ತಿ ಮೂವ್ ಆಗೋದಿಲ್ಲ, ವೇರಿಯೇಷನ್ ಆಗೋದಿಲ್ಲ ನೆಕ್ ಸ್ಟಿಚ್ ಮಾಡುವಾಗ. ನಂತರ ಒಂದು ಗೆರೆಯಷ್ಟು ಅಥವಾ 2 ಗೆರೆ ಕಾಲು ಭಾಗದಷ್ಟು ಸುತ್ತ ಸ್ಟಿಚ್ ಮಾಡಿ. ಕಂಪ್ಲೀಟ್ ಸುತ್ತ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ರಿಂಕಲ್ಸ್ ಬರಬಾರ್ದು, ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಿಧಾನವಾಗಿ. ನಂತರ ನೆಕ್ ಶೇಪ್ ಕೊಡೋದಕ್ಕೋಸ್ಕರ ಪೇಪರ್ ಫ್ಯೂಸಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ. ಸೇಮ್ ನೆಕ್ ಶೇಪನ್ನು ಫೋಲ್ಡ್ ಮಾಡಿ ಫ್ಯೂಸಿಂಗಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ನೆಕ್ ಶೇಪಿಗಿಂತ ಹೊರಭಾಗಕ್ಕೆ 1 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 1 ಇಂಚ್ ಎಲ್ಲಿ ಮಾರ್ಕ್ ಮಾಡಿರ್ತೀರೋ ಆ ಒಂದು ಪೊಸಿಷನ್ ಎಕ್ಸಾಕ್ಟ್ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟಾರ್ಟಿಂಗ್ ಕಲಿಯುವಂಥವರು ಎರಡೂ ಕಡೆ ಮಾರ್ಕ್ ಕಾಣುವ ಹಾಗೆ ಕ್ಯಾನ್ವಾಸ್ ಮೇಲೆ ಈ ರೀತಿ ಯಾವುದಾದ್ರೂ ಪೆನ್ನು ಅಥವಾ ಪೆನ್ಸಿಲ್ ಬಳಕೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ.
ನಂತರ ಯಾವ ಕಡೆ ಬಬಲ್ಸ್ ಇದೆಯೋ ಆ ಕಡೆ, ಅಂದರೆ ರಫ್ ಆಗಿರುವಂತಹ ಟೆಕ್ಸ್ಚರ್ ಇರುವಂತಹ ಕಡೆ ಫ್ಯಾಬ್ರಿಕ್ನ ಲೈನಿಂಗ್ ಮೆಟೀರಿಯಲ್ಗೆ ಸ್ಟಿಕ್ ಮಾಡಿ ಐರನ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕ್ಕು ಮತ್ತು ಕ್ಯಾನ್ವಾಸ್ ಎರಡೂ ಕೂಡ ಸ್ಟಿಕ್ ಆಗಿದೆ. ಈಗ ಬ್ಯಾಕ್ ಪಾರ್ಟ್ ಪೊಸಿಷನ್ನಲ್ಲಿ ಎಕ್ಸಾಕ್ಟ್ ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಆ ಪಾಯಿಂಟಿಗೆ ಮ್ಯಾಚ್ ಆಗೋ ರೀತಿ ಕಟ್ ಮಾಡಿರುವಂಥ ಕ್ಯಾನ್ವಾಸ್ ಪೀಸನ್ನು ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಸೀದಾ ಮೇಲೆ ಸೀದಾ ಇಟ್ಟು ಗುಂಡು ಪಿನ್ನಿನ ಸಹಾಯದಿಂದ ಎಕ್ಸಾಕ್ಟ್ ಪೊಸಿಷನ್ಸ್ಗಳನ್ನು ಪಿನ್ ಮಾಡ್ಕೊಳ್ತೀನಿ. ಪಿನ್ ಮಾಡಿದ ನಂತರ ಎಕ್ಸಾಕ್ಟ್ ಮಾರ್ಕ್ ಮಾಡಿರುವಂತಹ ಗೆರೆಯ ಮೇಲೆ 2 ಬಾರಿ ಸ್ಟಿಚ್ ಲೆಂತ್ ಕಡಿಮೆ ಮಾಡಿಕೊಂಡು ಎಕ್ಸಾಕ್ಟ್ ಆ ಗೆರೆಯ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ನಿಧಾನವಾಗಿ. ಸ್ಟಿಚ್ ಮಾಡಿದ ನಂತರ ನೆಕ್ ಲೈನ್ ಪಾಯಿಂಟ್ ಬಿಟ್ಟು ಎಕ್ಸಾಕ್ಟ್ ನೆಕ್ ಲೈನ್ ಎಲ್ಲಿ ಸ್ಟಿಚ್ ಮಾಡಿದೀವೋ ಆ ಗೆರೆಯಿಂದ 4 ಗೆರೆಗಳು ತಳಭಾಗಕ್ಕೆ ಅಥವಾ ಅರ್ಧ ಇಂಚಷ್ಟು ತಳಭಾಗಕ್ಕೆ ಈ ರೀತಿ ಎಕ್ಸಾಕ್ಟ್ ಪಾಯಿಂಟ್ಗಳನ್ನು ಕಟ್ ಮಾಡಿ. ನಂತರ ಸ್ಟಿಚಸ್ ಓಪನ್ ಆಗದಲೇ ಇರೋ ರೀತಿ ಈ ರೀತಿ ಬಯಾಸಲ್ಲಿ
ಸ್ಟಿಚ್ಚಿನ ಪಕ್ಕದಿಂದ 1 ಗೆರೆ 2 ಗೆರೆಯಷ್ಟು ಡಿಸ್ಟೆನ್ಸ್ ಇರಲಿ. ಕಂಪ್ಲೀಟಾಗಿ ಬಯಾಸಲ್ಲಿ ಕಟ್ ಮಾಡ್ಕೊಳ್ತಾ ಬನ್ನಿ. ನೆಕ್ಕಿನ ಶೇಪ್ ಪಾಯಿಂಟ್ಸ್ಗಳನ್ನು, ಎಲ್ಲಿ ರೌಂಡ್ ಶೇಪ್ ಇದೆಯೋ ಆ ಒಂದು ಪೊಸಿಷನ್ಸ್ಗಳನ್ನು ಈ ರೀತಿ ಕ್ರಾಸಾಗಿ ಕಟ್ ಮಾಡಬೇಕು. ತುಂಬ ತುದಿಯವರೆಗೂ ಕಟ್ ಮಾಡಬಾರ್ದು, ಓಪನ್ ಆಗಿಬಿಡತ್ತೆ. 2 ಗೆರೆ ಅಥವಾ 1 ಗೆರೆಯಷ್ಟು ಡಿಸ್ಟೆನ್ಸ್ ಕೊಟ್ಟು ಈ ರೀತಿ ಸುತ್ತ ಕಟ್ ಮಾಡ್ಕೊಳ್ತಾ ಬನ್ನಿ. ಕಟ್ ಮಾಡಿದ ನಂತರ ಇದನ್ನು ಟರ್ನ್ ಮಾಡಿಕೊಡಿ. ನೀಟಾಗಿ ಐರನ್ ಮಾಡಿ, ಪ್ರೆಸ್ ಮಾಡಿ, ನಂತರ ಟರ್ನ್ ಮಾಡಿ. ಟರ್ನ್ ಮಾಡಿದ ನಂತರ 1 ಇಂಚಿನಷ್ಟು ನೆಕ್ ಪೀಸ್ ಕಂಪ್ಲೀಟ್ ಸುತ್ತ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕಂಪ್ಲೀಟಾಗಿ ಸುತ್ತ ನೆಕ್ ಪೀಸ್ 1 ಇಂಚ್ ಮಾರ್ಜಿನ್ನಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅರ್ಧ ಇಂಚ್ ಬೇಕಂದರೆ ಅರ್ಧ ಇಂಚು, 1.5 ಇಂಚ್ ಬೇಕಂತ ಹೇಳಿದ್ರೆ 1.5 ಇಂಚು. ಎಷ್ಟು ಸ್ಟಿಚಿಂಗ್ ಮೇಂಟೈನ್ ಮಾಡಬೇಕು ಸುತ್ತ ಅಷ್ಟನ್ನೇ ಮೇಂಟೈನ್ ಮಾಡಬೇಕು. ಸ್ಟಿಚ್ ಮಾಡುವಾಗ ಬಟ್ಟೆಯನ್ನು ಎಳೆದು ಸ್ಟಿಚ್ ಮಾಡಬೇಡಿ, ಮಿಸ್ಟೇಕ್ ಆಗುತ್ತೆ. ಕಂಪ್ಲೀಟ್ ಈ ರೀತಿ ಟರ್ನ್ ಮಾಡಿ ಸ್ಟಿಚ್ ಮಾಡಿಕೊಂಡು ಆಗಿದೆ. ನೋಡ್ತಾ ಇರಬಹುದು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಫಿನಿಶಿಂಗ್ ಇನ್ವಿಸಿಬಲ್ ಸ್ಟಿಚ್ ಕಾಣೋದಕ್ಕೋಸ್ಕರ ನೀವಿಲ್ಲಿ ಡಬಲ್ ಸೈಡ್ ಫ್ಯೂಸಿಂಗ್ ಟೇಪ್ ಬಳಕೆ ಮಾಡಬಹುದು. ಜಸ್ಟ್ ಇದನ್ನು ಇಟ್ಟು ಐರನ್ ಮಾಡಿದ್ರೆ 2 ಕಡೆ ಸ್ಟಿಕ್ ಆಗುತ್ತೆ. ಅಥವಾ ನೀವಿಲ್ಲಿ ಹೆಮ್ಮಿಂಗ್ ಮಾಡಿ ಫಿನಿಶಿಂಗ್ ಮಾಡಬಹುದು. ಎರಡರಲ್ಲಿ ಯಾವುದಾದ್ರೂ ಆಪ್ಷನ್ ನೀವಿಲ್ಲಿ ಬಳಕೆ ಮಾಡಬಹುದು. ನಾನಿಲ್ಲಿ ಹೆಮ್ಮಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಹೆಮ್ಮಿಂಗ್ ಫಿನಿಶಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಸ್ಟಿಕ್ ಟೇಪ್ ಇಲ್ಲದೇ ಇರುವಂಥವರು ಈ ಒಂದು ಮೆಥಡ್ನ ಫಾಲೋ ಮಾಡಿ. ಕಂಪ್ಲೀಟ್ ಹೆಮ್ಮಿಂಗ್ನಲ್ಲಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆ ಹೆಮ್ಮಿಂಗ್ ಮಾಡೋದು ಇಷ್ಟ ಇಲ್ಲ ಅಂಥವರು ಡಬಲ್ ಸೈಡ್ ಫ್ಯೂಸಿಂಗ್ ಟೇಪ್ ಏನಿದೆ ಅದನ್ನು ಬಳಕೆ ಮಾಡಿ ಐರನ್ ಮಾಡ್ಕೊಳ್ಳಿ. ಅಮೆಝಾನಲ್ಲಿ ಅವೈಲೇಬಲ್ ಇದೆ.
ಕಂಪ್ಲೀಟ್ ಹೆಮ್ಮಿಂಗ್ನಲ್ಲಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗಿದೆ ಫಿನಿಶಿಂಗ್ ಅಂತ ಹೇಳಿ. ಫ್ಯಾಬ್ರಿಕ್ ಸ್ವಲ್ಪ ತುಂಬ ತೆಳ್ಳಗಿದೆ, ಸಿಲ್ಕ್ ಫ್ಯಾಬ್ರಿಕ್. ಇದನ್ನು ಐರನ್ ಮಾಡಿ ಪ್ರೆಸ್ ಮಾಡ್ಕೊಳ್ತೀನಿ. ಈ ರೀತಿ ಫಿನಿಶಿಂಗ್ ಬಂದಿದೆ. ನಂತರ ಸೆಂಟರಲ್ಲಿ ಹಾಕಿರುವಂಥ ಸ್ಟಿಚ್ಚನ್ನು ರಿಮೂವ್ ಮಾಡಿ ಬ್ಯಾಕ್ ಪಾರ್ಟ್ ಫಿನಿಶಿಂಗ್ ಆಗುತ್ತೆ. ಯಾವಾಗಲೂ ಸಿಲ್ಕ್ ಮೇನ್ ಮೆಟೀರಿಯಲ್ ಬ್ಲೌಸ್ ಪೀಸಲ್ಲಿ ಸ್ಟಿಚ್ ಮಾಡುವಾಗ ಸುತ್ತ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ ಯಾವಾಗ ಅಟ್ಯಾಚ್ ಮಾಡ್ತಿರೋ ಆವಾಗ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸೈಡಲ್ಲಿ ಕಂಪ್ಲೀಟ್ ಓಪನ್ ಆಗಿಬಿಡತ್ತೆ. ಕಂಪ್ಲೀಟಾಗಿ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡುವಾಗ ಫೈನಲ್ ಆಗಿ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ತೀನಿ.